ಮಾಧ್ಯಮದವರು ನಿರೀಕ್ಷೆ ಇಟ್ಕೊಂಡಿದ್ದಾರೆ, ಏನೋ ಒಂದು ಸಿಸ್ಟಮ್ಯಾಟಿಕ್ ಆಗಿ ಎನ್ಕ್ರೋಚ್ಮೆಂಟ್ ರಿಮೂವಲ್ ಆಗುತ್ತೆ ಅಂತ. ಹಾಗೇನೆ ಇವಾಗ ಆಧಾರ್ ಸೀಡಿಂಗ್ ಮಾಡಿದ್ವಿ. ನಾವು ಅನ್ಕೊಂಡಿದ್ದು ಆಧಾರ್ ಸೀಡಿಂಗ್ ಮಾಡಿಬಿಟ್ರೆ ಜಮೀನು ಫ್ರಾಡ್ ಮಾಡೋದನ್ನ ತಪ್ಪಿಸಬಹುದು ಅಂತ ನಾವು ಹೆಜ್ಜೆ ಇಟ್ವಿ. ಆಧಾರ್ ಸೀಡಿಂಗ್ ಏನೋ ಆಯ್ತು, ನೋಡ್ತಾ ನೋಡಿದ್ರೆ ಈಗ ರಾಜ್ಯದಲ್ಲಿ ಒಂದು 50 ಲಕ್ಷ ಜಮೀನುಗಳಿಗೆ ಪಾವತಿ ಖಾತೆ ಆಗದೆ ಹಂಗೆ ಸತ್ತೋದರ ಹೆಸರಲ್ಲಿ ಜಮೀನು ಓಡ್ತಾ ಇದೆ. ಸೊ ಈಗ ಲ್ಯಾಂಡ್ ಬಿಟ್ ಮಾಡಿದ್ರಿಂದ ನಮ್ಗೆ ಗೊತ್ತಾಯ್ತು 50 ಲಕ್ಷ ಯಾವ ಊರಲ್ಲಿ ಎಷ್ಟು ಜನ ಸತ್ತೋಗಿರೋರ ಹೆಸರಲ್ಲಿ ಜಮೀನುಗಳು ಇನ್ನೂ ಓಡ್ತಾ ಇದ್ದಾವೆ ಅನ್ನೋದು ಪ್ರತಿಯೊಬ್ಬ ವ್ಯಕ್ತಿವಾರು ನಮ್ಮ ಹತ್ರ ಇವತ್ತು ಡೇಟಾ ಇದೆ. ವಿಲೇಜ್ ವೈಸ್ ಡೇಟಾ ಇದೆ, ಸರ್ವೆ ನಂಬರ್ ವೈಸ್ ಡೇಟಾ ಇದೆ, ಪರ್ಸನ್ ಹೆಸರು ವೈಸ್ ಡೇಟಾ ಇದೆ. ಸೊ ನೆಕ್ಸ್ಟ್ ಹಾಗಾದ್ರೆ ಏನ್ ಮಾಡ್ಬೇಕು? ಅದನ್ನ ಸುಮ್ಮನೆ ಹಾಗೆ ಬಿಡ್ಬೇಕಾ? ಇಷ್ಟ ದಿನ ಪಾವತಿ ಆಂದೋಲನಗಳು ಮಾಡಿದ್ದೇವೆ, ಆದ್ರೆ ಅವಾಗ ಏನ್ ಮಾಡ್ತಾ ಇದ್ವಿ? ಹೋಗ್ತಾ ಇದ್ವಿ, ಡಂಗೂರ ಹೊಡಿತಾ ಇದ್ವಿ, ಯಾರು ಬಂದ್ರೆ ಅವ್ರಿಗೆ ಮಾಡ್ಕೊಟ್ಟು ಬರ್ತಾ ಇದ್ವಿ, ಮುಗೀತು ಅಂತ ಹೇಳ್ತಾ ಇದ್ವಿ. ಆದ್ರೆ ಮುಗಿದಿದ್ರೆ 50 ಲಕ್ಷ ಯಾಕೆ ಬಾಕಿ ಇದೆ? 50 ಲಕ್ಷನೂ ಅಲ್ಲಿಗೆ ಡಿಸ್ಪ್ಯೂಟ್ ಕೇಸ್ಗಳೇನ? ಸೊ ಸಾಧ್ಯ ಇರ್ಲಿಕ್ಕಿಲ್ಲ. ಹಾಗಾಗಿ ನೆಕ್ಸ್ಟ್ ನಾವು ಪಾವತಿ ಆಂದೋಲನವನ್ನು ಕೂಡ ಮಾಡ್ಬೇಕಾಗತ್ತೆ. ಈ ಬಾರಿ ಮಾಡುವಾಗ ಸುಮ್ನೆ ಬರೀ ಡಂಗೂರ ಹೊಡೆದ್ಬಿಟ್ಟು ಬಂದವರು ಮಾಡ್ಕೊಡೋದಲ್ಲ. ಎಷ್ಟು ಜನ ಆ ಊರಿನಲ್ಲಿ ಯಾರು ಪಾವತಿ ಬಾಕಿ ಇದೆ ಅಂತ ನಮ್ಮ ಹತ್ರ ಲಿಸ್ಟ್ ಇದೆ. ಅವ್ರಿಗೆ ನೀವು ಇಂಡಿವಿಜುವಲ್ ಆಗಿ ಕಾಂಟ್ಯಾಕ್ಟ್ ಮಾಡ್ಬೇಕಾಗುತ್ತೆ, ಕರಿಬೇಕಾಗುತ್ತೆ, ಅವ್ರಿಗೆಲ್ಲ ಮಾಡ್ಕೊಡ್ಬೇಕು. ಯಾವುದಕ್ಕೆ ವಿನಾಯಿತಿ ಅಂದ್ರೆ ಅವರೇ ಆಧಾರ್ ಮುಖಾಂತರವಾಗಿ ನಮ್ಗೆ ಹೇಳ್ಬೇಕು, ಇಲ್ಲ ನಮ್ದು ಡಿಸ್ಪ್ಯೂಟ್ ಇದೆ, ಕೋರ್ಟ್ ಕೇಸ್ ಇದೆ, ಮಾಡಬೇಡಿ ಅಂತ ಹೇಳಿ ಮಾತ್ರ ಪೆಂಡಿಂಗ್ ಇರ್ಬೇಕು. ಬಿಟ್ರೆ ಉಳಿದಿದ್ದು ಎಲ್ಲವೂ ಕೂಡ ಕಂಪಲ್ಸರಿ ಆಗಿ ಪಾವತಿ ಖಾತೆ ಆಂದೋಲನದಲ್ಲಿ ಆಗ್ಬೇಕು ಅವತ್ತೆಲ್ಲ. ಹಾಗೇನೆ ನಾವು ಆಧಾರ್ ಸೀಡಿಂಗ್ ಮಾಡಕ್ ಹೋದಾಗ ನೋಡಿದ್ರೆ ರಾಜ್ಯದಲ್ಲಿ ಒಂದು 50 ಲಕ್ಷ ನಂಬರ್ಗೆ ಅವೆಲ್ಲಾನು ಕೂಡ ಕೃಷಿ ಭೂಮಿಯಾಗಿ ಉಳಿದಿಲ್ಲ, ಎಲ್ಲ ಬೇರೆದಕ್ಕೆ ಯೂಸ್ಗೆ ಹೋಗ್ಬಿಟ್ಟಿದೆ. ನಮ್ ರೆಕಾರ್ಡ್ ಅಲ್ಲಿ ಮಾತ್ರ ಕೃಷಿ ಭೂಮಿ ಅಂತ ಇದೆ, ಆದ್ರೆ ಬೇರೆ ನೋಡಿದ್ರೆ ವಾಸ್ತವದಲ್ಲಿ ಗ್ರೌಂಡ್ಗೆ ಹೋಗಿ ನೋಡಿದ್ರೆ ಎಲ್ಲ ಲೇಔಟ್ಗಳಾಗಿ ಹೋಗಿದೆ. ಸೊ ಇದು ನಮ್ಗೆ ಗೊತ್ತಿರ್ಲಿಲ್ಲ. ಇವತ್ತಿಗೂ ಅದು ಅವ್ರೇನ್ ಮಾಡಿದ್ದಾರೆ, ಅಲ್ಲಿ ಲೇಔಟ್ ಮಾಡಿ ಸೈಟ್ಗೆ ಮಾರಿದ್ದಾರೆ. ಇಲ್ಲಿ ಬಂದ್ಬಿಟ್ಟು ಅಗ್ರಿಕಲ್ಚರ್ ಲ್ಯಾಂಡ್ ಅಂತ ಅದ್ರ ಪಾಣಿ ಮೇಲೆ ಸೇಲ್ ಮಾಡ್ತಾನೆ ಇದ್ದಾರೆ. 2ನೇ ಕೈಗೆ 3ನೇ ಕೈಗೆ ಸೇಲ್ ಆಗ್ತಾ ಇದೆ. ಸೈಟ್ಗಳನ್ನ ಮಾಡಿ, ಗುಂಟಾ ಪ್ಲಾಟ್ಗಳನ್ನ ಮಾಡಿ ಮಾರಿದ್ದಾರೆ. ಅದು ಮುನ್ಸಿಪಾಲಿಟಿಯಲ್ಲಿ ಖಾತೆ ಆಗಿದೆ, ಗ್ರಾಮ ಪಂಚಾಯತಿಯಲ್ಲಿ ಖಾತೆ ಆಗಿದೆ. ಅದೇ ಜಮೀನಿಗೆ ಪಾಣಿ ಲೆಕ್ಕದಲ್ಲಿ 2ನೇ ಬಾರಿ 3ನೇ ಬಾರಿ ಮಾರಾಟ ಆಗ್ತಾ ಇದೆ. ಇವೆಲ್ಲ ನಾವು ಕಾಲದಿಂದ ಕಮ್ಮಿ ಜಾಸ್ತಿ ಪ್ರಕ್ರಿಯೆಯನ್ನ ಸರಿಯಾಗಿ ಮಾಡಿದ್ರೆ ಇವೆಲ್ಲ ಇರ್ತಾ ಇರ್ಲಿಲ್ಲ. ಸೊ ಆದ್ರೆ ಇವೆಲ್ಲ ಸಮಸ್ಯೆಗಳು ಕಾಲದಿಂದ ನಾವು ಎಲ್ಲ ಒಟ್ಟುಗೂಡಿಸ್ಕೊಂಡು ಬಂದಿದ್ದೇವೆ. ಇನ್ನ ಕೋಡಿ ವಿಷಯಕ್ಕೆ ಬಂದ್ರೆ ಅಂತೂ ರಾಜ್ಯದಲ್ಲಿ ಸುಮಾರು ಒಂದು 10 ಲಕ್ಷ ದರಖಾಸ್ತು ಕೋಡಿಗೆ ಬಾಕಿ ಇದೆ. ಅದ್ರ ಜೊತೆಗೆ ಪ್ರೈವೇಟ್ ನಂಬರ್ ಕೋಡಿಗೆ ಬಾಕಿ ಇರೋದು ಒಂದು 20 ಲಕ್ಷ ಇದೆ. ಕಾಲದಿಂದ ಕಾಲಕ್ಕೆ ಇವೆಲ್ಲ ಆಗ್ಬೇಕಾಗಿತ್ತು, ಆದ್ರೆ ನಾವು ಮಾಡಿಲ್ಲ. ಹಾಗಾಗಿ ಇವತ್ತು ಎಷ್ಟೋ ಜನಕ್ಕೆ ದರಖಾಸ್ತಲ್ಲಿ ಜಮೀನು ಮಂಜೂರಾದ್ರೂ ಕೂಡ ಅನುಭೋಗದಲ್ಲಿದ್ದಾರೆ ಅನ್ನೋದು ಒಂದು ಬಿಟ್ರೆ ನಿಜವಾಗಿ ಅವರಿಗೆ ಹಕ್ಕು ದಾಖಲೆ ಕೊಟ್ಟಿದೀವ? ನೀವು ಬೋರಿ ಮಾಡಿ ಸ್ಕೆಚ್ ಮಾಡಿ ಅವರಿಗೆ ಒಂದು ಇಸ್ತಾ ನಂಬರ್ ಮಾಡಿಕೊಡ್ಲಿಲ್ಲ ಅಂತ ಹೇಳಿದ್ರೆ ಸರ್ವೆ ನಂಬರ್, ಅದನ್ನ ಅವ್ರು ಮಾರುವಾಗಿಲ್ಲ, ಮಟ್ಟುವಾಗಿಲ್ಲ, ಹಾಗೆ ಅದರಲ್ಲಿ ಸಿಕ್ಕಾಕೊಂಡು ತ್ರಿಶಂಕು ಪರಿಸ್ಥಿತಿಯಲ್ಲಿ ಇದ್ದಾರೆ. ಸೊ ಇದಕ್ಕೂ ಕೂಡ ಈಗ ಪರಿಹಾರ ಕ್ರಮಗಳು ಇವತ್ತು ಅಜೆಂಡಾದಲ್ಲಿದೆ, ಅದನ್ನು ಕೂಡ ನಾವು ಚರ್ಚೆ ಮಾಡಬೇಕು. ಅಷ್ಟೇ ಅಲ್ಲ, ಖಾಸಗಿ ನಂಬರ್ಗಳಲ್ಲಿ ಜಂಟಿ ಮಾಲೀಕತ್ವ ಇರೋದನ್ನು ಕೂಡ ನಾವು ಜಂಟಿ ಇದ್ರೆ ಪರವಾಗಿಲ್ಲ, ಆದ್ರೆ ಮಲ್ಟಿಪಲ್ ಓನರ್ಸ್ ಏನಿದ್ದಾರೆ ಅವರುಗಳನ್ನ ನಾವು ಅವರಿಗೆ ಸಪರೇಟ್ ಇಸ್ಸಾ ನಂಬರ್ ಮಾಡಿಕೊಡುವಂತ ಆಂದೋಲನ, ಕೋಡಿ ಮುಕ್ತ ಗ್ರಾಮ, ಆ ಆಂದೋಲನವನ್ನು ಕೂಡ ಮಾಡಬೇಕಾಗುತ್ತೆ. ಈ ತರಹ ನಮ್ದು ಕೆಲಸ ಏನಾಗಿದೆ ಅಂದ್ರೆ ಕಾಲದಿಂದ ಕಾಲಕ್ಕೆ ಅನೇಕ ಕೆಲಸಗಳು ಆಗದೇ ಇರೋದ್ರಿಂದ ಈಗ ಅವುಗಳನ್ನೆಲ್ಲಾನು ಕೂಡ ಮಾಡಬೇಕಾಗಿದ್ದ ನಿರೀಕ್ಷೆ ಇದೆ. ಮಾಡಬೇಕು ಅಂತ ಹೇಳಿದ್ರೆ ಇವತ್ತು ತಂತ್ರ ಏನು ಎಲ್ಲ ನಾವು ಎಷ್ಟು ಕೆಲಸ ಮಾಡಕ್ಕಾಗುತ್ತೆ ಅಂತ ತಾವು ಹೇಳ್ಬೋದು. ಆದ್ರೆ ಇವತ್ತು ತಂತ್ರಜ್ಞಾನ ನಮ್ಮ ನೆರವಿಗೆ ನಿಂತಿದೆ. ಎಷ್ಟೋ ಕೆಲಸಗಳು ಇವತ್ತು ನಾವು ಟೆಕ್ನಾಲಜಿಯನ್ನ ಉಪಯೋಗಿಸಿಕೊಂಡು ಮಾಡಬಹುದು. ಹಾಗಾಗಿ ಈಗ ನಾವು ಮ್ಯೂಟೇಷನ್ ಸುಮಾರು ಹಿಂದೆ ಎಲ್ಲ ಚರ್ಚೆ ಮಾಡಿಬಿಟ್ಟು ಈಗ ರಾಜ್ಯದಲ್ಲಿ ಆಗುವಂತ 66% ಮ್ಯೂಟೇಷನ್ಗಳನ್ನ ಆಟೋ ಮ್ಯೂಟೇಷನ್ಗೆ ಪುಷ್ ಮಾಡಿದ್ದೇವೆ. ಮೊದಲು ಅದನ್ನೆಲ್ಲ ಕೂತ್ಕೊಂಡು ಒಬ್ಬ ಆಫೀಸರ್ ಅಪ್ರೂವ್ ಮಾಡಬೇಕಾಗಿತ್ತು, ಈಗ ಅದನ್ನ ಆಟೋಮ್ಯಾಟಿಕ್ ಆಗಿ ಆಗ್ತಾ ಇದೆ. ಸೊ ಆ ತರ ಟೆಕ್ನಾಲಜಿಯನ್ನ ನಾವು ಉಪಯೋಗಿಸ್ಕೊಂಡ್ರೆ ಕೆಲಸದ ಒತ್ತಡ ಕಡಿಮೆ ಆಗುತ್ತೆ. ಸರ್ವೆ ಸೈಡ್ಗೆ ಬಂದ್ರೆ ಇವತ್ತು ಸುಮಾರು ನಾವು ಸರ್ವೇದಲ್ಲೂ ಕೂಡ ಮಾಡರ್ನ್ ಎಕ್ವಿಪ್ಮೆಂಟ್, ಈ ರೋವರ್ಸ್ ಅಂತದ್ದು ಇಂಥದ್ದೆಲ್ಲ ಕೊಟ್ಟು
ಕೆಲಸ ಬೇಗ ಆಗೋ ತರ ಅಲ್ಲೂ ಕೂಡ ಮಾಡ್ತಾ ಇದ್ದೇವೆ. ಈಗ ಹಳೆ ದಾಖಲೆಗಳನ್ನೆಲ್ಲ ಡಿಜಿಟೈಸೇಷನ್ ಮಾಡ್ತಾ ಇರೋದ್ರಿಂದ ಅದನ್ನು ಕೆಲಸ ಸಲೀಸಾಗುತ್ತೆ. ಈಗ ನಾವು ಗವರ್ಮೆಂಟ್ ಸರ್ವೆ ನಂಬರ್ಗಳು ಅಷ್ಟೇ, ನಾವೇನ್ ಲ್ಯಾಂಡ್ ಬಿಟ್ ಮಾಡಿದ್ದೇವೆ ಎಲ್ಲಾ ಗವರ್ಮೆಂಟ್ ಸರ್ವೆ ನಂಬರ್ಗಳು ಕೂಡ ಈಗ ಒಂದು ಮೊಬೈಲ್ ಆಪ್ ಅಲ್ಲಿ ಇರೋದ್ರಿಂದ ಆ ಕೆಲಸ ಮಾಡ್ಲಿಕ್ಕೂ ನಮ್ಗೆ ಸಲೀಸಾಗುತ್ತೆ. ಈ ತರ ಟೆಕ್ನಾಲಜಿಯನ್ನ ಉಪಯೋಗಿಸ್ಕೊಂಡು ಮಾಡಿದ್ರೆ ಬಾಕಿ ಇರುವಂತ ಕೆಲಸವನ್ನ ಸ್ವಲ್ಪ ಬೇಗನೂ ಕೂಡ ನಾವು ವಿಲೆ ಮಾಡಬಹುದು.